ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A15, 16, 17 ಮೂರು ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಇವತ್ತು ಅವರು ಬಿಡುಗಡೆಯಾಗಿದ್ದಾರೆ. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ತುಮಕೂರು ಜೈಲಿನಿಂದ ಇವತ್ತು ಮೂವರು ರಿಲೀಸ್ ಆಗಿದ್ದಾರೆ. A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್. 23ನೇ ತಾರೀಕಿಗೆ ಇವರಿಗೆಲ್ಲರಿಗೂ ಜಾಮೀನು ಸಿಕ್ಕಿತ್ತು. ಇವತ್ತು 2ನೇ ತಾರೀಕು, ಅಲ್ಲಿಗೆ 8-9 ದಿನ ಆಯಿತು. 9 ದಿನ ಆದರೂ ಶ್ಯೂರಿಟಿದಾರರು ಸಿಗದೇನೆ ಪರದಾಟ ನಡೆಸಿತ್ತು ಪಾಪ ಕುಟುಂಬಸ್ಥರು. ತುಂಬ ಬಡ ಕುಟುಂಬ ನೋಡಿ ಹೊರಗಡೆ ಬರ್ತಾ ಇರೋದು. A14 ಕಾರ್ತಿಕ್, A16 ಕೇಶವಮೂರ್ತಿ ಮತ್ತು A17 ನಿಖಿಲ್ ಮೂರು ಜನರನ್ನ ಇವತ್ತು ಜಾಮೀನು ಬಿಡುಗಡೆ ಮಾಡಿದ್ದಾರೆ. ನಿಖಿಲ್ ನಾಯಕ್ಗೆ 57ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಆಮೇಲೆ ಕೇಶವಮೂರ್ತಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಇವ್ರು ಯಾರ ಮೇಲೂ ಕೂಡ ಕೊಲೆ ಮತ್ತು ಕಿಡ್ನ್ಯಾಪ್ನ ಆರೋಪ ಇರಲಿಲ್ಲ. ಇವರು ಸಾಕ್ಷ್ಯನಾಶದ ಆರೋಪ ಇತ್ತು. ಹಾಗಾಗಿ ಇವರಿಗೆ ಜಾಮೀನು ಸಿಕ್ಕಿದೆ. ಶ್ಯೂರಿಟಿ ಏನು ಪ್ರಾಬ್ಲಮ್ ಅಂದರೆ ನಮ್ಮ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಶ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ಅಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ, ಸರಿನಾ ಸರ್? ರಿಯಾಲಿಟಿ ಇವಾಗ ಏನು ಸರ್ ಗೊತ್ತಿರುತ್ತಲ್ಲ, ಇವಾಗ ಹೇಳಿದೀವಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ? ಸತ್ಯದ ಅಂದರೆ ನಮಗೆ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ ಸರ್. ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶ್ಯೂರಿಟಿ ಸಿಕ್ತು, ಇವಾಗ ನಾವು ಕಟ್ಕೊಂಡು ಆಚೆ ಸರ್. ಇವಾಗ ಅದು ನಾವೇನಿದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಸರಿನಾ? ನಿಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್. ಅದೇನಿದೆ ನಾವು ಮಾತಾಡೋದು ಸ್ಟೇಟ್ಮೆಂಟ್ ಏನು ಕೂಡ ಕೊಟ್ಟಿದ್ದೀವಿ, ಸರಿನಾ? ಅಷ್ಟೇ ಬಿಡಿ, ಬೇರೆ ಏನಿಲ್ಲ ಸರ್. ಒಂದು ನಿಮಿಷ, ಶ್ಯೂರಿಟಿ ಸರ್ ಅದೆಲ್ಲ ಏನೋ ಗೊತ್ತಿಲ್ಲ, ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವೇನು ಹೇಳೋಕ್ಕೆ ಆಗಲ್ಲ. ಎಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗಿದೆ. ನಮ್ಮವರೇ ಕೊಟ್ಟರಲ್ಲ ಶ್ಯೂರಿಟಿ, ಎಲ್ಲ ಯಾರು ಬೇರೆ ಬೇರೆ ಎಲ್ಲ ನಾವೇನೈತೆ ಗೌರ್ಮೆಂಟಿಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ, ಅಷ್ಟೇ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ ಸರ್. ನಾವೇನೈತೋ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು. ನಮ್ಗೆ ಅದೇನು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಅದು ಯಾರೇ ಸರ್ ಹೇಳಿದ್ದು ಸರ್, ನಮ್ಗೆ ಅದೇನು ಗೊತ್ತಿಲ್ಲ. ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಸ್ಟೇಟ್ಮೆಂಟಲ್ಲಿ ನೋಡ್ಕೊಳ್ಳಿ ನೀವು. ನಮಗೂ ಇದಕ್ಕೂ ಏನು ಗೊತ್ತಿಲ್ಲ ಸರ್. ಗೊತ್ತಾಗಿದೆಯಲ್ಲ ಎಲ್ಲರಿಗೂ, ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೆಯುತ್ತೆ, ಕಾನೂನು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಹೋಗ್ತೀವಿ ಅಷ್ಟೇ ನಾವು. ಆಯ್ತಾ? ಅದ್ರ ಬಗ್ಗೆ ಇನ್ನೇನು ನನಗೆ ಗೊತ್ತಿಲ್ಲ. ಇವತ್ತು ನಿಮಗೆ ಬೇಲ್ ಆಗಿತ್ತು, ಒಂದು ವಾರ ಆಯಿತು, ಏನಾಯಿತು ಅದು ಅಷ್ಟೇ ಹೇಳ, ಅಷ್ಟೇ, ಬೇರೆ ಏನು ಏನಿಲ್ಲ. ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಮನೆಯವ್ರು ಕಟ್ಸಿ ಏನಿಲ್ಲ, ಆ ಥರ ಏನಿದಾಗಿಲ್ಲ. ಇವತ್ತು ನಿಮಗೆ ಬೇಲ್ ಆಗಿತ್ತು, ಒಂದು ವಾರ ಆಯಿತು, ಏನಾಯಿತು ಅದು ಅಷ್ಟೇ. ಕೇಶವಮೂರ್ತಿ, ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಮೂರು ಜನ, ಇವ್ರ ಮೇಲೆ ಇದ್ದಂತಹ ಆರೋಪ ಇವರು ಶವ ಸಾಗಾಟ ಮಾಡಿದ್ದು ಮತ್ತು ಇವರೇ ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಒಪ್ಪಿಗೆ ಕೊಡ್ತಾರೆ ದುಡ್ಡಿನ ಆಸೆಗೋಸ್ಕರ. ಹಾಗಾಗಿ ಇವ್ರ ಮೇಲೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತನೋ ಕೊಲೆ ಮಾಡಿದ್ದಾರೆ ಅಂತನೋ ಇವ್ರಿಗೆ ಯಾವ ಆರೋಪನೂ ಇಲ್ಲದೆ ಇರೋದ್ರಿಂದ ಕೋರ್ಟ್ ಇವರಿಗೆ ಜಾಮೀನನ್ನು ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಬಿಡುಗಡೆಯಾಗಿದ್ದಕ್ಕೆ ತಡ ಯಾಕಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಈ ಪ್ರಕರಣದ ಬಗ್ಗೆ ಏನೂ ಮಾತನಾಡಬಾರ್ದು ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ ಇರಬಹುದು ಪೊಲೀಸರಿಂದ, ಹಾಗಾಗಿ ಯಾರೂ ಏನೂ ಮಾತನಾಡಲಿಲ್ವಾ ಅಂತ. ಎಸ್ ಅರವಿಂದ್, ಸತತ 3 ತಿಂಗಳ ನಂತರ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ 15, 16, 17 ಈ ಮೂರು ಕೂಡ ತುಮಕೂರು ಜೈಲಿನಿಂದ ಇವತ್ತು ಬಿಡುಗಡೆಗೊಂಡಿರುವಂಥದ್ದು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಕ್ಕೆ ಅವರು ಮುಂದಾಗಿಲ್ಲ. ಆದರೆ ಜಾಮೀನಾಗಿ 10 ದಿನ ಆದರೂ ಕೂಡ ಯಾಕೆ ಬಿಡುಗಡೆಗೆ ಲೇಟ್ ಆಯಿತು, ರಿಲೀಸ್ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಅಂದರೆ ಸಹಜವಾಗಿ ಅವರಿಗೆ ಯಾರೂ ಕೂಡ ಜಾಮೀನು ಕೊಡಲಿಕ್ಕೆ ಮುಂದೆ ಬಂದಿರಲಿಲ್ಲ, ಅವ್ರ ಸಂಬಂಧಿಕರಾಗಲಿ ಅವರ ಸ್ನೇಹಿತರಾಗಲಿ ಯಾರೂ ಕೂಡ. ಹಾಗಾಗಿ ಜಾಮೀನು ಆದರೂ ಕೂಡ ಆ ಪ್ರಕ್ರಿಯೆಗೆ ಮುಗಿದಿರಲಿಲ್ಲ. ನಿನ್ನೆ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ತುಮಕೂರು ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ಅವರನ್ನು ಬಿಡುಗಡೆ ಮಾಡಿರುವಂಥದ್ದು. ಆದರೆ 3 ಆರೋಪಿಗಳು ಕೂಡ ಯಾವುದೇ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲಿಕ್ಕೆ ಮುಂದಾಗಿಲ್ಲ. ನಾವು ಈಗಾಗಲೇ ಪೊಲೀಸರಿಗೆ ನಮ್ಮ ಮಾಹಿತಿಗಳನ್ನು ಕೊಟ್ಟಿದ್ದೀವಿ, ಅದೇ ರೀತಿ ನ್ಯಾಯಾಲಯಕ್ಕೂ ಕೂಡ ಕೊಡ್ತೀವಿ. ಬಹಿರಂಗವಾಗಿ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೇಸಿನ ಬಗ್ಗೆ, ಆ ಪ್ರಕರಣದ ಬಗ್ಗೆ ಯಾವುದೇ ರೀತಿಯ ಮಾತನ್ನು ನಮ್ಮ ಕೇಳಬೇಡಿ, ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಅವರನ್ನು ಕರೆದುಕೊಂಡು ಹೋಗಲಿಕ್ಕೆ ಯಾವ ಸಂಬಂಧಿಕರಾಗಿ ಯಾರೂ ಕೂಡ ತುಮಕೂರು ಜಿಲ್ಲಾ ಕೇಂದ್ರ ಕಾರಾಗೃಹ ಹತ್ರ ಬಂದಿರಲಿಲ್ಲ. 3 ಕೂಡ ಒಬ್ಬಂಟಿಯಾಗಿ ಸುಮಾರು ಒಂದು ಅನತಿ ದೂರ, ಸುಮಾರು 1 ಕಿಲೋಮೀಟರ್ನಷ್ಟು ದೂರ ನಡ್ಕೊಂಡು ಹೋದ್ರು. ಅಲ್ಲೇ ಸಂಬಂಧಿಕರಿಗೆ ಕಾಯ್ತಾ ಇದ್ರು. ಆ ನಂತರ ಸ್ನೇಹಿತರು ಮತ್ತು ಸಂಬಂಧಿಕರು ಬಂದು ಇನೋವಾ ಕಾರಲ್ಲಿ ಬಂದು ಅವರನ್ನು 3 ಜನರನ್ನು ಕರ್ಕೊಂಡು ಹೋಗಿರುವಂಥದ್ದು. ಅರವಿಂದ್, ಇನ್ನೊಬ್ಬ ಚಿತ್ರದುರ್ಗದ ಆರೋಪಿ ರವಿಯನ್ನವರು ಮಾತ್ರ ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆ ಯಾವಾಗ ಜಾಮೀನು ಸಿಗುತ್ತೋ ಗೊತ್ತಿಲ್ಲ. ಆ ಆರೋಪಿಗೂ ಕೂಡ ಇಲ್ಲೇ ಇರುವಂಥದ್ದು. ಹಾಗಾಗಿ ಇಲ್ಲಿ ತನಕ ಕೂಡ ಇಷ್ಟು ದಿನ ಇಲ್ಲಿ ತುಮಕೂರು ಜೈಲಲ್ಲಿ ಇದ್ರೂ ಕೂಡ
ಅವರ ಸಂಬಂಧಿಕರಾಗಲಿ ಯಾರು ಕೂಡ ಇಲ್ಲಿ ಅಂದರೆ 400 ಆರೋಪಿಗಳ ಯಾರೇ ಸಂಬಂಧಿಕರು ಇಲ್ಲಿ ಬಂದಿದ್ದು ಇರಲಿಲ್ಲ. ಆಗ ಇವತ್ತು ಬಿಡುಗಡೆ ಆಗಿದೆ. ಬಿಡುಗಡೆ ಆದ ನಂತರ ಅವರಲ್ಲಿ ಆ ರೀತಿಯ ಮುಖದಲ್ಲಿ ಆ ರೀತಿಯ ಏನೋ ಒಂದು ಪಶ್ಚಾತ್ತಾಪದ ನೋವಿನ ಒಂದು ಭಾವ ಅವ್ರ ಮುಖದಲ್ಲಿ ಇರಲಿಲ್ಲ. ತಾವೇನು ತಪ್ಪು ಮಾಡಿರಲಿಲ್ಲ ಅನ್ನುವಂಥ ರೀತಿಯಲ್ಲೇ ಕೂಡ ಅವರ 3 ಆರೋಪಿಗಳ ಮುಖದಲ್ಲಿ ಇತ್ತು. ಒಟ್ಟಾರೆ ಇವತ್ತು ರಿಲೀಸ್ ಆಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಎಲ್ಲ ಮಾಹಿತಿಗೆ. ಕೊನೆಗೆ 17 ಜನ ಆರೋಪಿಗಳ ಪೈಕಿ 3 ಜನ ಈ ಇಡೀ ಪ್ರಕರಣದಲ್ಲಿ ಬಿಡುಗಡೆಯಾಗೋದಕ್ಕೆ 3 ತಿಂಗಳ ಮೇಲೆ ಬೇಕಾಯಿತು.